ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ಶ್ರೀ ಲಕ್ಷ್ಮಿ ಲಾಕ್ಸ್ ಚಾನಲ್ಗೆ, ಲಾಕ್ಸ್ ಆ್ಯಂಡ್ ಟಿಪ್ಸ್ ಚಾನಲ್ಗೆ ಸ್ವಾಗತ. ಬನ್ನಿ ಫ್ರೆಂಡ್ಸ್, ನಾವಿವತ್ತು ಮನೆಯಲ್ಲಿ ಸಿಂಪಲ್ಲಾಗಿ ತುಳಸಿ ಪೂಜೆ ಹೇಗೆ ಮಾಡಿದ್ವಿ ಅಂತ ಹೇಳ್ಬಿಟ್ಟು ವಿಡಿಯೋ ಶೇರ್ ಮಾಡ್ತಾಯಿದ್ದೀವಿ. ವಿಡಿಯೋ ಕೊನೆ ತನಕ ನೋಡಿ ಫ್ರೆಂಡ್ಸ್. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನೋಡಿ, ಇವಾಗ ತುಳಸಿ ಪೂಜೆಗೆ ನಾವು ಕಬ್ಬಿನ ಇದಾಗಿರ್ಬೋದು, ಮತ್ತು ಬಾಳೆಕೊಂಬ ಮತ್ತು ಹುಣಸೆ ಎಲ್ಲ ತಂದಿಟ್ಕೊಂಡಿದ್ದೀವಿ, ಮತ್ತು ನೆಲ್ಲಿಕಾಯಿ, ಹುಣಸೆ ಹಣ್ಣು. ಅದು ತುಳಸಿಗೆ ಶ್ರೇಷ್ಠವಾಗಿರೋದು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದು ಅವ್ರಿಗೆ ತುಳಸಿ ಅಮ್ಮವರು ಗಂಡ ಅಂಥದ್ದು. ನೆಲ್ಲಿಕಾಯಿ ಆಗಿರ್ಬೋದು, ಹುಣಸೆಕಾಯಿ ಆಗಿರ್ಬೋದು. ಇಲ್ಲಿ ನನ್ನ ಮಗಳು ಸಿಂಪಲ್ಲಾಗಿ ರಂಗೋಲಿ ಹಾಕ್ತಾಯಿದ್ದಾಳೆ ನೋಡಿ. ಬಾಗಿಲಿಗೆಲ್ಲ ಅರ್ಶಿನ ಹಚ್ಬಿಟ್ಟು ಸಿಂಪಲ್ಲಾಗಿ ರಂಗೋಲಿ ಹಾಕ್ತಿದ್ದಾಳೆ. ಟೈಮ್ 5 ಗಂಟೆ ಆಗಿದೆ. 6 ಗಂಟೆ ಒಳಗೆ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ನಿನ್ನೇನು ಮಾಡಿದ್ದಾರೆ, ಮಂಗಳವಾರನೂ ಮಾಡಿದ್ದಾರೆ, ಬುಧವಾರನೂ ಮಾಡೋರು ಮಾಡ್ತಾಯಿದ್ದಾರೆ. ಅವ್ರಿಗೆ ಹೇಗೆ ಅನುಕೂಲ ಅನಿಸುತ್ತೆ ಹಾಗೆ. ಇಲ್ಲೊಂದು ಮಣೆ ಇಟ್ಬಿಟ್ಟು ಮನೆಗೆ ಕೂಡ ನಾವು ಅರ್ಶಿನ ಹಚ್ಬಿಟ್ಟು ಇಲ್ಲಿ ವಿಷ್ಣು ಚಕ್ರ ಆಗಿರ್ಬೋದು, ನಾಮ ಆಗಿರ್ಬೋದು, ಶಂಖ ಆಗಿರ್ಬೋದು, ಮೂರನ್ನು ನನ್ನ ಮಗಳು ಬಿಡಿಸಿದಾಳೆ ರೀ. ಅವಳಿಗೆ ಬಂದಂಗೆ ಬಿಡಿಸಿದ್ದಾಳೆ, ಹಾಕಿದ್ದಾಳೆ ರಂಗೋಲಿಯಲ್ಲಿ. ನಮಗೆ ಟೈಮ್ ಇರಲಿಲ್ಲ, ಯಾಕಪ್ಪ ಅಂದರೆ ಕೆಲಸ ಭಾಳ ಇರುತ್ತಲ್ರಿ. ಏನಾದರೂ ಪೂಜೆ ಮಾಡ್ಬೇಕಂದ್ರೆ ತುಂಬಾ ಕೆಲಸ ಇರುತ್ತೆ ಅಂತ ಹೇಳ್ಬಿಟ್ಟು. ನೋಡಿ, ಇವಾಗ ನಾವು ತುಳಸಿ ಗಿಡ ಎಲ್ಲ ಬೆಳಗ್ಗೆನೇ ತೊಳೆದು ಇಟ್ಟಿದ್ವಿ. ಇವಾಗ ಕ್ಲೀನಾಗಿ ಆಗಿದೆ. ಹಳೆ ಇದ್ವಲ್ರಿ, ಅರ್ಶಿನ ಕೊಂಬಾಗಿರ್ಬೋದು, ಬಳೆ ಇರ್ಬೋದು, ಅವೆಲ್ಲ ನಾವು ತೆಗೆದ್ವಿ. ಮತ್ತು ಬಾಳೆಕೊಂಬ ಇಟ್ಬಿಟ್ಟು ಇವಾಗ ಅಮ್ಮಗೆ ಏನೇನು ಬೇಕೋ ನಾವು ಜೋಡಿಸ್ಕೊಂಡ್ಬಿಟ್ಟು ನೋಡಿ ಕಟ್ತಾಯಿದ್ದೆ. ನೋಡಿ, ಹುಣಸೆಕಾಯಿ ಮತ್ತು ನೆಲ್ಲಿಕಾಯಿನೂ ಅದ್ರ ಜೊತೆಗೆ ಇಟ್ಟು ಈ ರೀತಿ ಒಂದು ಉರ್ಚಿಯಿಂದ ಕಟ್ಕೋಬೇಕ್ರಿ. ಈ ರೀತಿ ಅದನ್ನು ನಿಲ್ಸಿರಿ ನಿಲ್ಲಲ್ಲ, ಹಿಂಗೆ ಕಟ್ಟಿದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾವು ಕಟ್ತಾಯಿದ್ದೀವಿ. ನೋಡಿ, ಈ ರೀತಿ ಕಟ್ಟಬೇಕು. ಕಟ್ಟಿದ ಮೇಲೆ ಮತ್ತು ಕಂಕಣ ಆಗಿರ್ಬೋದು, ಅರ್ಶಿನ ಕೊಂಬಾಗಿರ್ಬೋದು, ಬಳೆ ಆಗಿರ್ಬೋದು, ಎಲ್ಲದನ್ನ ಇದೇ ರೀತಿ ಕಟ್ತೀವಿ ನಾವು. ಅದು ಕೊಂಗೆ ಇರುತ್ತಲ್ಲ, ಗಿಡದ ಕೊಂಗೆ, ಅದಕ್ಕೇ ಕಟ್ಕೋಬೇಕ್ರಿ. ತುಳಸಿ ವರ್ಷ ಪೂರ್ತಿ ನಮ್ಮನೆ ಬಾಗಿಲು ಕಾಯ್ತಾಳೆ ಅಮ್ಮ. ನಾವು ವರ್ಷಕ್ಕೆ ಒಂದ್ಸಲ ಅವ್ರಿಗೆ ಪೂಜೆ ಮಾಡಬೇಕು. ಮತ್ತು ಡೈಲಿನೂ ಮಾಡ್ತಿರ್ತೀವಿ. ನಾವು ಪೂಜೆ ಮಾಡಿದಾಗೆಲ್ಲ ಮಾಡ್ತೀವಿ, ಡೈಲಿ ಬೆಳಿಗ್ಗೆನೂ ಮಾಡ್ತೀವಿ. ಆದರೆ ಈ ಪೂಜೆನ ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಮಾಡ್ಬೇಕು. ಸಿಂಪಲ್ ಆದರೂ ಪರವಾಗಿಲ್ಲ, ಮಾಡಬೇಕು, ಬಿಡಬಾರ್ದು. ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ದೊಡ್ಡವರು. ನಾವು ಅದಕ್ಕೆ ನಾವು ಯಾವಾಗ ಬಿಟ್ಟಿಲ್ಲರಿ, ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಮಾಡ್ಕೊತಾನೆ ಬಂದಿದ್ದೀವಿ. ನೋಡಿ, ಇವಾಗ ಅರ್ಶಿನ ಕೊಂಬು ಕಟ್ತಾಯಿದ್ದೀವಿ. ಅರ್ಶಿನ ಕೊಂಬು ಬಳೆ ಕಟ್ಬಿಟ್ಟು ಪೂಜೆನ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಇಷ್ಟೇ ಮಾಡಿದರೆ ಸಾಕಾಗುತ್ತೆ ರೀ. ಅಮ್ಮ ಏನು ಹಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕು ಅನ್ನಲ್ಲ. ಮಾಡೋರು ಮಾಡ್ತಾರೆ ಗ್ರ್ಯಾಂಡಾಗಿ. ನಮ್ಮ ಅನುಕೂಲ ಹೇಗಿದೆ ನೋಡ್ಕೊಂಬಿಟ್ಟು ನಾವು ಮಾಡಬೇಕು. ನೋಡಿ, ಬ್ಲೌಸ್ ಪೀಸನ್ನು ನಾವು ಅಮ್ಮನಿಗೆ ಏರಿಸ್ತಾ ಇದ್ದೀವಿ. ಈ ರೀತಿ ಇದು ಇರುತ್ತಲ್ರಿ, ಸೆರಗು ಥರ ಮುಂದೆ ಬರಬೇಕದು. ಈ ಥರ ಮಾಡಿಬಿಟ್ಟು ಉಡಿಸ್ಬೇಕು. ನೋಡಿ, ಮೇಲೆ ಬರಬೇಕು. ಇದು ಮಡಿಸ್ತೀವಲ್ಲ ನಾವು, ಈ ರೀತಿ ಹಾಕಬೇಕಂತ ಹೇಳ್ತಾರೆ. ಅದಕ್ಕೋಸ್ಕರ ನಾವು ಇದೇ ರೀತಿ ಹಾಕ್ತೀವಿ. ನೋಡಿ, ಅದನ್ನು ಕುಂಡ್ಲಿಕ್ಕೆ ಕುಡಿಸಿದ್ರೆ ಚೆನ್ನಾಗಿ ಕಾಣಿಸುತ್ತೆ ರೀ, ಸೀರೆ ಟೈಪು. ಆ ಟೈಮ್ ಇರಲಿಲ್ಲ, ಮತ್ತು ಬೇಡ ಅಂತೇಳ್ಬಿಟ್ಟು ಯಾವಾಗಲೂ ಹಿಂಗೆ ಮಾಡ್ತೀವಿ ಅಂತೇಳಿ ಮಾಡೋಣ ಈ ವರ್ಷ, ಮುಂದೆ ನೋಡೋಣ ಅಂತೇಳ್ಬಿಟ್ಟು ಈ ರೀತಿ ಮಾಡ್ತಾಯಿದ್ದೆ. ನೋಡಿ, ಸಿಂಪಲಾಗಿ ಬೇಗನೆ ಮುಗಿಸ್ಬೇಕಂತೇಳಿ 6:30 ಹಿಂಗೆ ಟೈಮು ಮುಗಿಯುತ್ತೆ ಅಂತ ಹೇಳಿದರು. ಅದಕ್ಕೋಸ್ಕರನೇ ಬೇಗ ಮಾಡಿಬಿಡೋಣ ಅಂಥೇಳಿ ಮಾಡ್ತಾಯಿದ್ದೀವಿ. ನೋಡಿ, ಇಷ್ಟೇ ಸಿಂಪಲ್ಲಾಗಿ ಬೇಗನೆ ಆಗುತ್ತೆ ಇಷ್ಟು ಮಾಡಿದರೆ. ಬಾಗಿಲು ಕೂಡ ನನ್ನ ಮಗಳು ರೆಡಿ ಮಾಡಿದ್ಲು. ತುಳಸಿ ಮುಂದೆನೂ ಒಂದು ರಂಗೋಲಿ ಹಾಕ್ಬೇಕಿತ್ತು ರೀ, ಹಾಕಿಲ್ಲ ನನ್ನ ಮಕ್ಕಳು. ಇರಲಿ, ಅದು ನಾವೆಲ್ಲ ಪೂಜೆ ಮಾಡ್ತೇವಲ್ಲಮ್ಮ, ಹೋಗುತ್ತೆ ಅಂತ ಹೇಳ್ಬಿಟ್ಟು ಹಾಕಲಿಲ್ಲ. ನೋಡಿ, ಈ ರೀತಿ ಅಮ್ಮನಿಗೆ ಹೂ ಮುಡಿಸ್ಬಿಟ್ಟು, ಇದು ಮರು ದೀಪಾವಳಿ ಅಂತ ಹೇಳ್ತಾರೆ ರೀ, ಕಿರಿ ದೀಪಾವಳಿ ಅಂತ ಹೇಳ್ಬಿಟ್ಟು. ಇದು ಏನಪ್ಪ ಅಂದರೆ ದೀಪಾವಳಿ ಆದ ನಂತರ ಇದೇ ಚಿಕ್ಕ ದೀಪಾವಳಿ. ಮತ್ತು ನೆಕ್ಸ್ಟ್ ಹುಣ್ಣಿಮೆ ಕೂಡ ಮಾಡ್ತಾರೆ ರೀ ಮಾಡೋರು. ಯಾಕಪ್ಪ ಅಂದ್ರೆ ಅದೇ ಗೌರಿ ಹುಣ್ಣಿಮೆನೇ ಲಾಸ್ಟ್ ಆಗುತ್ತಲ್ಲ, ಅದು ಅದ್ರ ಮಧ್ಯಕ್ಕೆ ದೀಪಾವಳಿ ಮತ್ತು ಹುಣ್ಣಿಮೆ ಮಧ್ಯಕ್ಕೆ ಬರೋದೇ ತುಳಸಿ ಪೂಜೆ. ಇದನ್ನು ಯಾರು ಬಿಡಲ್ರಿ. ಮನೆ ಬಾಗಿಲಿಗೆ ಎಷ್ಟು ಜನ ಗಿಡ ಹಾಕಿರ್ತಾರೆ, ಎಲ್ಲರೂ ಮಾಡ್ತಾರೆ. ಈ ರೀತಿ ನಾನು ತುಳಸಿ ಎಲೆಗೆಲ್ಲ ಅರ್ಶಿನ ಹಚ್ತಾಯಿದ್ದೀನಿ. ನೋಡಿ, ಸ್ವಲ್ಪ ಸ್ವಲ್ಪ ಚೆನ್ನಾಗಿ ಕಾಣುತ್ತೆ ಮತ್ತು ಅಮ್ಮನಿಗೆ ಅಂತ ಹೇಳ್ಬಿಟ್ಟು ಈ ರೀತಿ ಹಚ್ಬೇಕು ರೀ. ನಾವು ಶುದ್ಧಿ ಮಾಡಿರ್ತೇವಲ್ಲ, ಅರ್ಶಿನ ಹಚ್ಚಿದರೆ ಒಳ್ಳೆಯದು ತುಳಸಿಗೆ. ಅರ್ಶಿನ ಕುಂಕುಮ ಹಚ್ಬಿಟ್ಟು ಪೂಜೆ ಮಾಡಿ ನಮ್ಮ ಮನೆಗೆ ಶಾಂತಿ ನೆಮ್ಮದಿ ಕೊಡಮ್ಮ, ಕಾಪಾಡಮ್ಮ ಅಂದ್ಕೊಬೇಕು. ಎಲ್ಲರಿಗೂ ಒಳ್ಳೇದು ಮಾಡ್ತಾಯಿ ಅಂತ ಹೇಳ್ಬಿಟ್ಟು ನಾವು ಪೂಜೆನ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ನೀವು ನಿಮ್ಮ ಮನೇಲಿ ಹೇಗೆ ತುಳಸಿ ಪೂಜೆ ಮಾಡ್ತೀರಿ ಅಂತೇಳಿ ಕಮೆಂಟ್ ಮಾಡಿ.
ನಮ್ದು ಏನಾದ್ರು ತಪ್ಪಿದ್ರೂ ಕಮೆಂಟ್ ಮಾಡಿ ಫ್ರೆಂಡ್ಸ್. ನೋಡಿ ಈ ರೀತಿ ನೈವೇದ್ಯಕ್ಕೆ ಸಿಂಪಲಾಗಿ ಪುಳಿಯೋಗರೆ ಒಂದು ಸ್ವಲ್ಪ ಸ್ವೀಟ್ ಮಾಡಿದ್ವಿ ನಾವು. ಮತ್ತು ಅಡಿಕೆ ಎಲೆ, ಬಾಳೆಹಣ್ಣು, ಅಕ್ಕಿ ಇಟ್ಟಿದ್ದೀವಿ ಒಂದು ಪ್ಲೇಟಲ್ಲಿ. 2 ದೀಪ, ಒಂದು ಜಗಿಟಿನ ಪೀಸು, ಅರ್ಶಿನ ಕೊಂಬು ಮತ್ತು ಕಂಕಣ, ಬಳೆ, ಹೂವು ಇಷ್ಟಾದರೆ ಸಾಕು. ಸಿಂಪಲಾಗಿ ಮಾಡ್ಬೇಕಂದ್ರೆ, ಇನ್ನೂ ಗ್ರ್ಯಾಂಡಾಗಿ ಮಾಡ್ಬೇಕಂದ್ರೆ ಇನ್ನೂ ಭಾಳನೇ ಇದೆ ರೀ. ನಾವಿಷ್ಟೇ ಸಿಂಪಲಾಗಿ ಮಾಡಿದ್ದೀವಿ. ನೋಡಿ ಇವಾಗ ಕಾಯಿ ಹೊಡಿಬೇಕಲ್ಲ, ಕರ್ಪೂರ ಬೆಳಗ್ಗೆ ಅಮ್ಮನಿಗೆ ಕಾಯಿ ಹೊಡಿಯೋಣ ಅಂತ ಹೇಳ್ಬಿಟ್ಟು ನಾವು ಕರ್ಪೂರ ಬೆಳಗ್ತಾ ಇದ್ದೀವಿ. ತುಳಸಿ ಮದುವೆ ದಿನಾನೇ ಪೂಜೆಯನ್ನು ಮಾಡ್ತಾರೆ ರೀ. ತುಳಸಿ ಮದುವೆ ಯಾವತ್ತಿರುತ್ತೆ ನೋಡಿ, ಆವತ್ತಿನ ದಿನನೇ ತುಳಸಿ ಹಬ್ಬ ಆಚರಿಸೋದು. ಇವತ್ತು ಒಳ್ಳೆ ದಿನ ಐತಿ ಅಂತ ಹೇಳ್ಬಿಟ್ಟು ಹೇಳಿದರು, ಅದಕ್ಕೆ ನಾವು ಇವತ್ತು ಮಾಡ್ತೀವಿ. ಮತ್ತು ಬುಧವಾರ, ಗುರುವಾರ 2 ದಿನವೂ ಹೇಳ್ತಿದ್ದಾರೆ. ಹಬ್ಬ ಈ ಸರಿ ಯಾಕೆ 2 ದಿನ ಬಂದುಬಿಟ್ಟೈತಿ. ದೀಪಾವಳಿ ಕೂಡ ಹಾಗೆ ಬಂತು. ಒಂದು ದಿನ ಮಾಡಿದ್ರೇ ಚೆನ್ನಾಗಿ, ಯಾಕೆ 2 ದಿನ ಹಬ್ಬಗಳು ಬರ್ತವೆ ಗೊತ್ತಿಲ್ಲ. ಅವ್ರವ್ರು ಇಷ್ಟ ಬಂದಂಗೆ ಇದು ಮಾಡ್ತಾಯಿದ್ದಾರೆ. ಅದೇ ಇವತ್ತು ಮಾಡಬೇಕಂತ ಕೆಲವು ಜನ ಮಾಡ್ತಾರೆ, ನಾಳೆ ಮಾಡಬೇಕಂತ ಇನ್ನು ಕೆಲವು ಜನ ಮಾಡ್ತಾರೆ. ಎಲ್ಲರೂ ಒಂದೇ ದಿನ ಮಾಡಿದರೆ ಹಬ್ಬಗಳು ತುಂಬ ಚೆನ್ನಾಗಿರ್ತವೆ. ಇಷ್ಟ ಮಾಡಿದ ಮೇಲೆ ನಾವು ಒಂದು ಸುರು ಬತ್ತಿ ಕೂಡ ಹಚ್ಚಿದ್ವಿ. ಹಚ್ಚಿಬಿಟ್ಟು ಬೆಳಗ್ಗೆ ಹಬ್ಬನ ಮುಗಿಸಿದ್ವಿ ನೋಡಿ, ತುಳಸಿ ಹಬ್ಬನ. ಈ ರೀತಿ ದೀಪಾವಳಿ ಹಬ್ಬದಾಗೆ ತಂದಿರೋ ಇದ್ವಾ, ಅವನ್ನೇ ಎತ್ತಿಟ್ಟಿದ್ವಿ. ಅದನ್ನೇ ಕೂಡ ನಾವು ಬೆಳಗ್ಗೆ ಇಷ್ಟಕ್ಕೆ ಮುಗಿಸಿದ್ವಿ ರೀ ತುಳಸಿ ಹಬ್ಬನ. ನೆಕ್ಸ್ಟ್ ನೋಡಿ, ಇಲ್ಲಿ ನಮ್ಮ ಮನೆಯವರು ಮಗಳದು ಪ್ರಾಜೆಕ್ಟ್ ವರ್ಕ್ ಇದು ನೋಡಿ, ಸ್ಕೂಲಲ್ಲಿ ಸೈನ್ಸ್ ಪ್ರಾಜೆಕ್ಟ್ ವರ್ಕ್ ಕೊಟ್ಟಿದ್ರು. ಅದಕ್ಕೋಸ್ಕರ ನಮ್ಮ ಮನೆಯವರು ಮಾಡ್ತಾಯಿದ್ದಾರೆ, ರೆಡಿ ಮಾಡ್ತಾಯಿದ್ದಾರೆ. ಫುಲ್ ರೆಡಿ ಆದಮೇಲೆ ನಾನು ತೋರಿಸ್ತೀವಿ ರೀ. ಎಲ್ಲದೂ ವೀಡಿಯೋ ಮಾಡೋಕ್ಕೆ ಸ್ವಲ್ಪ ಲಾಂಗ್ ವೀಡಿಯೋ ಆಗುತ್ತೆ ಮತ್ತು ಕಷ್ಟ ಆಗುತ್ತೆ ಅಂತೇಳ್ಬಿಟ್ಟು ನೋಡಿ. ಈ ರೀತಿ ಹಳ್ಳಿ ಮನೆ ಮತ್ತು ಹಳ್ಳಿಯಲ್ಲಿ ವಾತಾವರಣ ಹೇಗಿರುತ್ತೆ ಏನು ಅಂತೇಳ್ಬಿಟ್ಟು, ದಡ್ಡಿ ಆಗಿರ್ಬೋದು, ಅದು ಹೇಗಿರುತ್ತೆ ಅಂತೇಳ್ಬಿಟ್ಟು ಆ ಥರದ್ದು ಮಾಡ್ಕೊಂಬರಕ್ಕೆ ಹೇಳಿದ್ದಾರೆ. ಅದಕ್ಕೋಸ್ಕರ ನೋಡಿರಿ ರೆಡಿ ಮಾಡ್ತಿದ್ದಾರೆ. ಮಕ್ಕಳು ಎಲ್ಲ ಎಲ್ರಿ ಈ ಥರ ಮಾಡೋಕ್ಕಾಗುತ್ತಾ? ಆಗಲ್ಲ. ದೊಡ್ಡವ್ರು ಮಾಡೋದನ್ನೇ ಹೇಳ್ತಾರೆ ಸ್ಕೂಲಲ್ಲಿ, ಚಿಕ್ಕವ್ರಿಗೆ ಇವೆಲ್ಲ ಮಾಡೋಕ್ಕಾಗಲ್ಲ. ನೋಡಿ ಈ ಥರ ರೆಡಿಯಾಗಿದೆ. ನಿಮಗೆ ಹೇಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿ. ನೋಡಿ ಟ್ಯಾಕ್ಟರ್ ಆಗಿರ್ಬೋದು, ಒಂದು ನಾಯಿ, ಒಂದು ಚಿಕ್ಕ ಮನೆ ಆಗಿರ್ಬೋದು, ನಾಯಿ ಮನೆ ಮೇಲೆ ಒಂದು ಬೆಕ್ಕು ಕೂಡ ಇದೆ. ಮತ್ತು ನೆಕ್ಸ್ಟ್ ಇಲ್ಲಿ ನೋಡಿ ಕುರಿ ದಡ್ಡಿ ಅದು. ಮತ್ತು ನೆಕ್ಸ್ಟ್ ಇದು ಕೋಳಿ ಗೂಡು ಅಂತ ಹೇಳ್ಬಿಟ್ಟು ಮತ್ತು ನೆಕ್ಸ್ಟ್ ಒಂದು ಬಂಡಿ ಮಾಡಿದ್ದಾರೆ. ಹಳ್ಳಿಯಲ್ಲಿ ಇರುತ್ತಲ್ಲ ಬಂಡಿ, ಅದು ಒಂದು. ಮತ್ತು ಎತ್ತಿನ ಮನೆ, ಹಸುವಿನ ಕೋಟೆ, ಅದು ದಡ್ಡಿ ಹಸುವಿನ ದಡ್ಡಿ ಅಂತ ಮಾಡಿದ್ದಾರೆ. ನೋಡಿ ನಿಮಗೆ ಹೇಗೆ ಅನ್ನಿಸ್ತಾ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ತುಂಬಾ ಚೆನ್ನಾಗಾಗಿದೆ. ಇವತ್ತು ಸ್ಕೂಲಿಗೆ ಒಯ್ಬೇಕು, ಅದನ್ನು ಬೆಳಕಾದ್ರೆ ಒಯ್ಬೇಕು. ಅದಕ್ಕೋಸ್ಕರ ಮುಗಿಸಿದ್ರು ಇವತ್ತಿಗೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಮತ್ತು ಬಾತು ಕೋಳಿ ಕೂಡ.